Hello guys, welcome back to Dhrati Diaries. How are you all? ಸೊ ಇವತ್ತು ಬಂದು ಪಾರ್ಟ್ 3 ಅಕ್ಕಿ ರೊಟ್ಟಿ ಅಥವಾ ರೈಸ್ ರೊಟ್ಟಿ ಮಾಡೋದು ಹೇಳ್ತೀನಿ. ಲಾಸ್ಟ್ 2 ವೀಡಿಯೋಸಲ್ಲಿ ಬಂದ್ಬಿಟ್ಟು ಹೀರೆಕಾಯಿ ಚಟ್ನಿ ಅಥವಾ ರಿಜ್ಗೋಡ್ ಚಟ್ನಿ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ಅದರ ಕಾಂಬಿನೇಷನ್ ಅಕ್ಕಿ ರೊಟ್ಟಿದು ರೆಸಿಪಿ ಹೇಳ್ತೀನಿ. ಫಸ್ಟಾಗಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2.25 ಲೋಟ 2.25 ಗ್ಲಾಸ್ ಆಫ್ ವಾಟರ್ನ ಹಾಕಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ. ಇದಾದಮೇಲೆ ಅದನ್ನು 3 to 4 minutes ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದಕ್ಕೇನು ಹಾಕಬಾರ್ದು. ಸೊ ಲೆಟ್ ಇಟ್ ಬಾಯ್ಲ್ ಫಾರ್ 3 to 4 minutes. ಇದಾದಮೇಲೆ ರೈಸ್ ಫ್ಲೋರ್ ಹಾಕಬೇಕು ಅಥವಾ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಸೊ 1:1 ರೇಷೋಲ್ಲಿ ನಾವು 2.25 ಗ್ಲಾಸಸ್ 2.25 ಲೋಟ ನೀರಿಗೆ 2.25 ಲೋಟ ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಸೊ 1:1 ರೇಷೋ. ನೀವು 1 ಗ್ಲಾಸ್ ಯೂಸ್ ಮಾಡಿದರೆ ಅಷ್ಟೇ ಹಾಕಿ ಅಕ್ಕಿ ಹಿಟ್ಟು. ಇದು ನಾವು 4 ಸರ್ವಿಂಗ್ಸ್ ಆಗುವಷ್ಟು ಮಾಡಿದ್ದೀವಿ. ಸೊ ಅದೇ ಸೇಮ್ ಗ್ಲಾಸ್ನ ಯೂಸ್ ಮಾಡಿ ಮೆಜರ್ಮೆಂಟ್ ಮಾಡಿ ಅದು ಹಾಕ್ಬಿಟ್ಟು ಒಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ. ತಿರ್ಗ್ಸೋಕ್ಕೆ ಹೋಗ್ಬಿಡಿ, ಅದು ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಒಂದು ವುಡನ್ ಕಡ್ಡಿ, ನಾವು ಯೂಶ್ವಲಿ ಮುದ್ದೆ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸಿ. ಇಫ್ ಯು ಡೋಂಟ್ ಹ್ಯಾವ್ ದಿಸ್ ವುಡನ್ ಸ್ಟಿಕ್ ಯು ಕ್ಯಾನ್ ಆಲ್ಸೋ ಯೂಸ್ ದ ರೋಲಿಂಗ್ ಪಿನ್ ಟು ಡೂ ದಿಸ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕಾನ್ಸ್ಟೆಂಟ್ಲಿ ಸ್ಟರ್ ಮಾಡ್ತಾ ಇರಬೇಕು. ಅದು ಎಲ್ಲ ಕಂಬೈನ್ ಆಗ್ತಾ ಬರುತ್ತೆ. ಕಂಬೈನ್ ಆಗ್ತಾ ಬಂದು ಒಂದು ಡೋ ಥರ ಫಾರ್ಮೇಷನ್ ಆಗುತ್ತೆ. ನಿಮಗೆ ಈ ಸ್ಟೇಜಲ್ಲಿ ನೀರು ಕಮ್ಮಿ ಆಯಿತು ಅನಿಸಿದ್ರೆ ಹಾಕೊಬೇಕು ಸ್ವಲ್ಪ ನೀರು. ಇಲ್ಲ ಅಂದರೆ ಇಟ್ ಈಸ್ ಇನ್ ದ ಪರ್ಫೆಕ್ಟ್ ಸ್ಟೇಜ್ ಅಂತ ಅನಿಸಿದ್ರೆ, ಪರ್ಫೆಕ್ಟ್ ಸಾಫ್ಟ್ನೆಸ್ ಇದೆ ಅನಿಸಿದ್ರೆ ಈ ಥರ ಅದು ರೆಡಿ ಆಗಿದೆ. ತುಂಬ ಸಾಫ್ಟು ಇರಬಾರ್ದು ಡೋ. ಸೊ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ನಾವು ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಅದು ಆ ಥರ ಕನ್ಸಿಸ್ಟೆನ್ಸಿ ಒಂದು ಕಾಣಿಸಿದ್ರೆ ನಮ್ಮದು ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ನಾವು ಮಾಡಿರೋ ಡೋನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, 5ರಿಂದ 10 ನಿಮಿಷ. ಅದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಅದಾದಮೇಲೆ ಅದನ್ನು ತೊಗೊಂಡ್ಬಿಟ್ಟು ಇನ್ನು ಕೂಡಿಸ್ಬೇಕು. ನಾವು ಅದನ್ನು ನೀಡ್ ಮಾಡಬೇಕು. ಇಟ್ ಶುಡ್ ಬಿ ಇನ್ ಅ ಪ್ರಾಪರ್ ರೋಲಿಂಗ್ ಕನ್ಸಿಸ್ಟೆನ್ಸಿ. ಸೊ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ವಾಟರ್ ಸ್ಪ್ರಿಂಕಲ್ ಮಾಡಿದ್ರೆ ಅದು ಸಾಫ್ಟಾಗಿ ನೀಡಾಗುತ್ತೆ. ಸೊ ಅದನ್ನು ಈ ಥರ ರೋಲ್ ಮಾಡಿ ಮಾಡಿ ನೀಡ್ ಮಾಡಿದ್ರೆ ನಾವು ಅದನ್ನು ಚೆನ್ನಾಗಿ ಹರಿಬೋದು. ಅದು ರೋಟಿ ಥರ ಶೇಪ್ಗೆ ಈಸಿಯಾಗಿ ಮಾಡ್ಕೋಬೋದು ಅಂತ. ವಿ ವಿಲ್ ನೀಡ್ ಇಟ್ ವೆಲ್. ಅದಾದಮೇಲೆ ಸೇಮ್ ರೋಟಿ ಮಾಡೋ ಪ್ರಾಸೆಸ್ಸೇ, ಸೇಮ್ ಚಪಾತಿ ಮಾಡೋ ಪ್ರಾಸೆಸ್ಸೇ. ಅದನ್ನು ಚಿಕ್ಕ ಪೋರ್ಷನಲ್ಲಿ ತೊಗೊಂಡು ಈ ಥರ ಉಂಡೆ ಕಟ್ಕೊಂಡು ಹರಿಯೋದು. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನೇ ಬಳಸೋಣ. ಯೂಸ್ ದ ರೈಸ್ ಫ್ಲೋರ್. ಅದನ್ನು ಡಸ್ಟ್ ಮಾಡೋದಕ್ಕೆ ಮತ್ತು ಡಿಪ್ ಮಾಡೋದಕ್ಕೆಲ್ಲ ಅಕ್ಕಿ ಹಿಟ್ಟನ್ನೇ ಬಳಸ್ತೀವಿ. ನಾವು ಹೇಗೆ ಚಪಾತಿಗೆ ಗೋಧಿ ಹಿಟ್ಟನ್ನ ಬಳಸ್ತೀವಿ, ಇಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀವಿ. ಸೊ ಅದನ್ನು ಸೇಮ್ ಚಪಾತಿ ಥರನೇ ರೋಲ್ ಮಾಡಿ ತವಾನ ಚೆನ್ನಾಗಿ ಹೀಟ್ ಮಾಡಿ ಅದನ್ನು ತವ ಮೇಲೆ ಹಾಕಿ. ತವ ಮೇಲೆ ಹಾಕಿದ ತಕ್ಷಣ ಇದಕ್ಕೆ ನಾವು ಒಂದು ವೆಟ್ ಕ್ಲಾತು, ಕ್ಲೀನಾಗಿರೋ ಒಂದು ವೆಟ್ ಕ್ಲಾತ್ನ ವಾಟರಲ್ಲಿ ಡಿಪ್ ಮಾಡಿ ಅದರ ಮೇಲೆ ಹಚ್ಚಬೇಕು. ಇದನ್ನು ಯಾಕೆ ಮಾಡೋದಂದರೆ ರೊಟ್ಟಿ ತುಂಬ ಗಟ್ಟಿಗಾಗ್ಬಿಡುತ್ತೆ, ತುಂಬ ಹಾರ್ಡ್ ಟೆಕ್ಸ್ಚರ್ ಬಂದುಬಿಡುತ್ತೆ ಅಂತ. ಅದು ಸಾಫ್ಟಾಗಿರಲಿ ಅಂತ ನಾವು ಈ ಪ್ರಾಸೆಸ್ನ ಮಾಡ್ತೀವಿ. ಅದಾದಮೇಲೆ ನಾವು ಇದಕ್ಕೆ ಯಾವುದೇ ಎಣ್ಣೆ ತುಪ್ಪ ಅಥವಾ ಏನೂ ಹಾಕಲ್ಲ ಕುಕ್ ಮಾಡೋಕ್ಕೆ. ಅದನ್ನು ಹಾಗೆ ಡ್ರೈ ಕುಕ್ ಮಾಡ್ತೀವಿ. ಸೊ ಅದು ಹಾಗೇ ಹಿಂದೆ ಮುಂದೆ ಮಾಡಿ ಅದು ಒಂದು ಗೋಲ್ಡನ್ ಟೆಕ್ಸ್ಚರ್ ಕಲರ್ ಬರೋವರೆಗೂ ಕುಕ್ ಮಾಡಿದ್ರೆ ನಮ್ಮ ಅಕ್ಕಿ ರೊಟ್ಟಿ ಅಥವಾ ರೈಸ್ ರೊಟ್ಟಿ ಈಸ್ ರೆಡಿ ಟು ಈಟ್. ಸೊ ನಮ್ಮ ಡೆಲಿಷಿಯಸ್ ಮತ್ತು ಹೆಲ್ತಿಯಾಗಿರೋ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿಗೆ ನಾವು 2 ಥರ ಚಟ್ನಿ ಮಾಡ್ಕೊಂಡಿದ್ವಿ. ಅದ್ರ ರೆಸಿಪಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.